ನಾವು ಏನೇನೆಲ್ಲ ಇವೆಂಟ್ ಮಾಡ್ತೀವಿ ಅಂತ ಗೊತ್ತಾಗ್ಬೇಕಾ? ಫುಲ್ ವಿಡಿಯೋ ನೋಡ್ತಾ ಇರಿ. ರೋಡ್ ಮೇಲೆ ಬಸ್ ಮೇಲೆ ಸೀಟ್ ಮೇಲೆ ನಾನು ಅಂತೇಳಿ ನಾನು ಸೀದೆ ಇವತ್ತು ಕಾಲೇಜ್ ಕಡೆ ಹೋಗೋಣ ಅಂತೇಳಿ ಹೊರಟೆ. ಹೋಗ್ದಂಗ್ ಮಾಮ ಇದ್ದರು ನನಗೆ ಸರಿಯಾಗಿ ಎರಡು ಬಿಟ್ರು. ಯಾಕಪ್ಪ ಅಂದ್ರೆ ನಾನು ಐಡಿ ಹಾಕಿರ್ಲಿಲ್ಲ ಅಂತ. ಅಲ್ಲಿಂದ ನಮ್ ಶ್ರುತಾಂಜನ್ ಪೀ ಕೂಡ ಸಿಕ್ದ. ಅವನ ಹೆಸರು ಎಷ್ಟು ಉದ್ದ ಇದೆ ಅಂತೇಳಿ ಖುಷಿ ಪಡ್ಬಿಟ್ರಿ. ನನಗೆ ಒಂದು ಜ್ಯೂಸ್ ಕೊಡ್ತಾ, ಅದಕ್ಕೆ ನಾನು ಖುಷಿ ಆದೆ. ಅಲ್ಲಿಂದ ನಮ್ ಸೀನಿಯರ್ಸ್ ಎಲ್ಲ ಸಿಕ್ಕುದು ಅಂತ ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಇರೋರಿಗೆಲ್ಲ ಕ್ವಾಟ್ಲೆ ಕೊಡ್ಕೊಂಡು ನಾನು ಸೀದಾ ಲ್ಯಾಬ್ ಇದೆ ಅಂತೇಳಿ ಲ್ಯಾಬ್ ಎಕ್ಸಾಮ್ ಕಡೆ ಹೊರಟೆ. ಚಿಕ್ಕ ಅನ್ಬಿಟ್ಟು ನಾನು ಹೊರಗೆ ಬಂದ್ ನೋಡ್ತೀನಿ, ಇವಳು ಇದ್ದೋಳು ಮಲ್ಕೊಂಡವಳೆ. ಅದಕ್ಕೆ ಸ್ವಲ್ಪ ಕ್ವಾಟ್ಲೆ ಕೊಡ್ತಿದ್ದಂಗೆ ಎದ್ದೋಳ್ಬಿಟ್ಲು. ಎದ್ದಿದ್ ಜೋಶಲ್ಲಿ ಬುಕ್ ಇಟ್ಕೊಂಡವಳು ಕ್ರಿಕೆಟ್ ಆಡಕ್ ಸ್ಟಾರ್ಟ್ ಮಾಡ್ಬಿಟ್ಲು. ಆದ್ರೆ ಅವಳಿಗೆ ಒಂದು ಬಾಲು ಆಡಕ್ ಆಗ್ತಿರ್ಲಿಲ್ಲ. ನಾನ್ ವಿಡಿಯೋ ಮಾಡೋದ್ ನೋಡ್ಬಿಟ್ಟು ಅವಳು ಏನಂದ್ಲು ಅಂದ್ರೆ, ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಹೇಳ್ಗೆ ಬಿಟ್ಬಿಡಿ ಪ್ಲೀಸ್. ಅವಳು ಇದ್ದಿದ್ದೆ ಅನ್ಬಿಟ್ಟು ನಾನ್ ಸೀದಾ ನಮ್ ಕಾಲೇಜ್ ಕ್ಯಾಂಪಸ್ಗೆ ಬಾಯ್ ಅನ್ಬಿಟ್ಟು ನಾನ್ ಸೀದಾ ಹೊರಟಿದ್ದೆ ನಮ್ ಕೆಲ್ಸದ ಕಡೆ. ಯಾಕಪ್ಪ ಅಂದ್ರೆ ಇವೆಂಟ್ ಇತ್ತು ಅಂತ. ಒಂದ್ ಇವೆಂಟಿಗೆ ಹೋದೆ, ಸ್ಟ್ಯಾಂಡ್ ಲೈಟ್ ಹಾಕ್ ಬಂದೆ. ಎರಡನೇ ಇವೆಂಟಿಗೆ ಹೋದೆ, ಲೈಟ್ ಹಾಕ್ ಬಂದೆ. ಮೂರನೇ ಇವೆಂಟಿಗೆ ಹೋದೆ, ಆದ್ರೆ ಅದು ಇವೆಂಟ್ ಆಗಿರ್ಲಿಲ್ಲ, ಗೃಹ ಪ್ರವೇಶ ಆಗಿತ್ತು. ಅದಕ್ಕೆ ಕೋಲ್ಡ್ ಫೈರ್ ಎಲ್ಲ ಸೆಟ್ ಮಾಡ್ಕೊಂಡೆ. ಅದ್ ನೋಡಿದ್ರೆ ನಮ್ ರಂಜನ್ ಮನೆದೇ ಆಗಿತ್ತು. ಸೊ ರಂಜನ್ ಮಾತಾಡ್ಸೋಣ ಅಂತೇಳಿ ಒಳಗೋದೆ. ಅವನು ಮಾತಾಡ್ಸ್ಕೊಂಡು ಸೀದಾ ಹೊರಗೆ ಬರ್ತಿದ್ದಂಗೆ ನಮ್ಗೆ ಇಲ್ಲಿ ಕೋಲ್ಡ್ ಫೈರ್ ಹೊಡೆಯಕ್ಕೆ ಹೇಳಿದ್ರು. ಸೊ ಕೋಲ್ಡ್ ಫೈರ್ ಹೊಡೆದ್ವಿ. ಆಮೇಲೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟು ತನಕ ನೀವು ಸಪೋರ್ಟ್ ಮಾಡ್ತಾ ಇದ್ರೆ ಹಿಂಗೆ ಸಪೋರ್ಟ್ ಮಾಡಿ. ಬಾಯ್. ಥ್ಯಾಂಕ್ ಯು. ವೆಲ್ಕಮ್. ಜೈ. ಅಷ್ಟೇ.